ಇಡೀ ಪರಿವಾರ ಮಾಲೀಕನ ಕಣ್ಣು ತಪ್ಪಿಸಿ ಇತ್ತ ಕಡೆ ಬರ್ತಾ ಇದೆ. ಬರಲಿ ಬರಲಿ, ನನ್ನ ದುರಂತವನ್ನು ಮೀರಿದರೆ ಆಯ್ತು. ನೀರಂತ ವಾವ್, ಸ್ವೀಟ್. ನೀವು ಒರಿಜಿನಲ್ ಅಂದ್ರೆ ನೋಡು ಮೀರಾ, 5 ರೂಪಾಯಿ ಕೊಟ್ಟು ಟೀ ಕುಡಿಬೇಕಾದ್ರೆ ನೂರಾರು ಸಲ ಯೋಚನೆ ಮಾಡಿ ನಮಗೆ ಟೇಸ್ಟ್ ಆದ ಟೀಯನ್ನೇ ಕುಡಿತೇವೆ ಅಂದಾಗ ಜೀವನ ಪರ್ಯಂತ ಸಂಸಾರ ಮಾಡುವ ನಾವು ನಿನ್ನನ್ನು ಮದುವೆಯಾಗಬೇಕಾದರೆ ನಿನ್ನ ಶೀಲದ ಹಾಲಿಗೆ ಯಾರು ಮಜ್ಜಿಗೆಯನ್ನು ಹಾಕಿ ಕೆಪ್ಪನ್ನು ಮುರಿದಿಲ್ಲವೇ ಎಂದು ಕೇಳಿದೆ. ನಾಯಿ ನೋಡು, ಒಂದು ಹೆಣ್ಣೆ ತಡೆದು ನಿಲ್ಲಿಸಿ ಎಂತ ಹೊಸ ಪ್ರಶ್ನೆ ಕೇಳ್ತಿರಲ್ಲ. ನಾಯಿ ನೀನು ಓಡ್ತಿನಲ್ಲ, ಡೂಪ್ಲಿಕೇಟ್ ಅಂತ ಕೇಳ್ತಿರುವೆ ಅಲ್ಲ. ಆ ನಿನ್ನ ತಾಯಿ ಹಾಲಿನ ಹೆಪ್ಪನ್ನು ನಿನ್ನ ತಂದೆಗೆ ಕೊಡ್ತಾ ಅಂತ ಏನ್ ಗ್ಯಾರಂಟಿ? ರಾಜಮನೆತನದಲ್ಲಿ ಹುಟ್ಟಿ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡಿ ಬೆಳ್ಳಿಯ ತಟ್ಟೆಯಲ್ಲಿ ಕೈ ತೊಳೆದು ವಜ್ರದ ಹಲವೆಯಿಂದ ತಯಾರಿಸಿದ ಸಿಂಹಾಸನದ ಮೇಲೆ ಕುಳಿತ ನನ್ನ ತಾಯಿಯ ಶೀಲದ ಬಗ್ಗೆ ಗ್ಯಾರಂಟಿ ಕೇಳ್ತೇನೆ. ಯಾಕೆ ಕೇಳಬಾರ್ದು ಮಿಸ್ಟರ್ ಶರತ್ ರಾಜ್? ನೀನು ಮತ್ತೊಬ್ಬರ ಮನೆಯ ಹೆಣ್ಣನ್ನು ತಡೆದು ನಿಲ್ಲಿಸಿ ನೀನು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಕೇಳುವ ನೀನು, ನಾನು ನಿನ್ನ ಮನೆಯ ಹೆಣ್ಣು ಮಕ್ಕಳನ್ನು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಕೇಳುವುದು ತಪ್ಪ? ಆಯ್ತು, ನಿನ್ನ ಹತ್ತು ಮೀರಿದ ಮಾತು. ನಾನು ಯಾರು ಗೊತ್ತಾ? ಈ ಜಿಲ್ಲೆಯ ಮಂತ್ರಿ ಪ್ರತಾಪ್ ಗೌಡನ ತಮ್ಮ ಶರತ್ ರಾಜ್. ನಾನು ಮನಸ್ಸು ಮಾಡಿದರೆ ಹದ್ದಿನಂತೆ ಹಾರಿ ಗಟ್ಟಿಯಾದ ನಿನ್ನ ಶೀಲದ ಗದ್ದುಗೆಯನ್ನು ಗುದ್ದೆ ಬೇಸುವೆ ಪ್ರತಾಪ್ ರಾಜನ ಎಂಬ ಪಿಂಡವನ್ನು. ನಾರೇ ಬಾರೇ ಸುಕುಮಾರಿ, ಹದವಾಗಿದ್ದ ನಿನ್ನ ಭೂಮಿಯಲ್ಲಿ ಮಕ್ಕಳ ಬೀಜ ಬಿತ್ತು. ಕೈ ಬಿಡುವ ಪಾಪಿ, ಕಂಡ ಹೆಣ್ಣು ಮಕ್ಕಳ ಹೊಟ್ಟೆಯಲ್ಲಿ ಬೀಜ ಬಿಟ್ಟು ನಾನು ನೀನು ಮಾಡಿಕೊಂಡ ಹೆಂಡತಿಗೆ ಬೀಜ ಇಲ್ಲದಂತಾಗಿ ಆ ನಿನ್ನ ಹೆಂಡತಿ ಪರಪುರುಷರ ಬೀಜಕ್ಕಾಗಿ ಅಲಿಯುವಂತಾಗಬಾರದು ನಿನ್ನ ಹೆಂಡತಿಯ ಸ್ಥಿತಿ. ಗರುಡಗಂಬದಂತೆ ನಲ್ಲಲ್ಲಿರುವ ಗಂಡಸ್ತನ ಸಮುದ್ರದಂತೆ ಉಕ್ಕಿ ಹರಿದು ನೂರಾರು ಹೆಣ್ಣುಗಳಿಗೆ ಮಕ್ಕಳ ಸಂತಾನ ಕೊಟ್ಟ ಭಾಗ್ಯದಾತ ನಾನು ಅಂದಾಗ ನನ್ನ ಹೆಂಡತಿಯಾಗಿ ಬರುವವರು ಮತ್ತೊಬ್ಬನ ಸುಖ ಬಯಸುವರೆಂದು ಬರೆಯ ನಿನ್ನ ಶೀಲದ ಕಥೆ. ನಿಂತುಕೊಳ್ಳಿ ಮಿಸ್ಟರ್ ಶರತ್ ರಾಜ್, ನೀವು ಶ್ರೀಮಂತರು, ಮೇಲಾಗಿ ರಾಜಕಾರಣಿಗಳು. ನನ್ನಂತ ಹೆಣ್ಣು ಮಕ್ಕಳನ್ನು ನೀನು ತಿಂದು ತೇಗಬಹುದು. ಆದರೆ ನೀವು ಒಂದು ಮಾತು ಕೊಟ್ರೆ ನಾನು ನಿರ್ಧಾರವನ್ನು ತಿಳಿಸ್ತೀನಿ. ನಿರ್ಧಾರನ? ಯಾವ ನಿರ್ಧಾರ? ಕೊನೆಯವರೆಗೂ ನೀವು ನನ್ನ ಕೈ ಬಿಡೋದಿಲ್ಲ. ನೀವು ನನ್ನ ಸಂಗಾತಿಯಾಗಿ ಇಟ್ಕೊಂಡ್ರೆ ನಾನು ಕೊನೆಯವರೆಗೂ ನಿಮಗೆ ಸುಖ ನೀಡಲು ಬಂದೇ ಬರ್ತೀನಿ. ಈ ಮಾತು ನಿಜನಾ? ನಿಮ್ಮ ಮಾಡಿಯಾಗ ಸತ್ಯ. ಐ ಲವ್ ಯು, ಐ ಲವ್ ಯು ಶರತ್ ರಾಜ್, ಐ ಲವ್ ಯು. You must love me.
ನಾಟಕವನ್ನು ಅರಿತೆ ನಾ ಬೆಸೆಯಬೇಕೆಂದಿರುವೆ ನಿನ್ನ ಹೊಟ್ಟೆಯಲ್ಲಿ ಶರತ್ರಾಜನೆಂಬ ಪಿಂಡವು. ನಾ ಬೆಸದ ಬೆಸುಗೆ ಗಟ್ಟಿಯಾಗಿ ಬಿಗಿಯಾಗಿ ಹುಟ್ಟುವುದು ಈ ಜಗತ್ತಿಗೆ ಬೆಳಕಾಗುವ ಶಿಶುವಾಗಿ. ಬಾ ನನ್ನ ಮಗನೇ, ಮಗನೇ ದೇಶ ಕಾಯುವನನ್ನು ಸೈನಿಕ ಅಂತಾರೆ, ರಾಜ್ಯ ಆಳುವನನ್ನು ನಾಯಕ ಅಂತಾರೆ, ಎಲ್ಲರ ಹೊಟ್ಟೆಗೆ ಅನ್ನ ಹಾಕುವನನ್ನು ರೈತ ಅಂತಾರೆ. ಬಟ್ ನಿಮ್ಮಂತ ಕಂಡ ಹೆಣ್ಣಿನ ಮೇಲೆ ಕನ್ನ ಹಾಕುವ ಕಾಮುಕನನ್ನು ಒದ್ದು ಕಲಿಸುವ ಬುದ್ಧಿಯನ್ನು ನಿಮಗೆ ವಿರಾಟ್ ಅಂತಾರೆ. ಉಸಿರು ನಿಂತ ಮೇಲೆ ಹೆಣ ಅಂತಾರೆ, ಬಸಿರು ನಿಂತ ಮೇಲೆ ತಾಯಿ ಅಂತಾರೆ. ಬಟ್ ನಿಮ್ಮಂತ ವಿರಾಟರ ಎದೆಯನ್ನು ಸೀಳೆ ಅಧಿಕಾರ ವಹಿಸಿಕೊಂಡ ನನಗೆ ಈ ಷರತ್ತಿನ ಶರತ್ ರಾಜ ಗಾಂಧಿಯ ಅಧಿಕಾರ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿತು. ಸಿಡಿಲಿನ ಸಿದ್ದರಾಮಯ್ಯನ ಅಧಿಕಾರ ಬಡವರಿಗೆ ಭಾಗ್ಯಗಳನ್ನು ತಂದುಕೊಟ್ಟಿತು. ನಿಮ್ಮಂತ ಲುಚ್ಚ ಲಪಂಗ್ ರಾಜಕಾರಣರ ಅಧಿಕಾರ ರೈತರ ಆಸ್ತಿಯ ಮೇಲೆ ವಂಚು ಹಾಕಿತು. ಒಂದಲ್ಲ ಒಂದು ದಿನ ನಿಮ್ಮಂತ ದುಷ್ಟ ರಾಜಕಾರಣಿಗಳು ಇಡೀ ಅನ್ನಕ್ಕೂ ಕೈ ಒಡ್ಡು ಹಾಗೆ ಮಾಡುತ್ತಾರೆ. ಈ ನಾಡಿನ ರೈತರು ಎಚ್ಚರವಿರಲಿ. ಎಚ್ಚರ. ಈ ಶರತ್ ರಾಜನಿಗೆ ಎಚ್ಚರ. ಹಣ ಕೊಟ್ಟರೆ ಹಣ ಕೂಡ ಬಾಯಿ ತೆರೆಯುವಾಗ, ದುಡ್ಡು ಕೊಟ್ಟರೆ ಅನ್ನ ಅಷ್ಟೇ ಅಲ್ಲ, ಇದ್ದ ಹೆಣ್ಣು ಕೂಡ ನಾಚಿಕೆ ಬಿಟ್ಟು ಮಂಚೆ ಏರುತ್ತಾಳೆ. ಅಂದಾಗ ನನ್ನ ದುಡ್ಡಿನಿಂದಲೇ ಖರೀದಿ ಮಾಡುವೆ ರೈತರ ಕನಿಜವನ್ನು. ಅದು ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ರೈತ ಮನಸ್ಸು ಮಾಡಿದರೆ ಒಂದು ಕಾಲು ಕೂಡ ನಿನಗೆ ಸಿಗದ ಹಾಗೆ ಮಾಡುತ್ತಾನೆ. ಆದರೆ ಮಕ್ಕಳು ಬದುಕಿಕೊಳ್ಳಲಿ ಅಂತ ಹಣದ ರೂಪದಲ್ಲಿ ಅನ್ನದ ಭಿಕ್ಷೆಯನ್ನು ನೀಡುತ್ತಿದ್ದಾನೆ ಈ ನಾಡಿನ ರೈತ. ರೈತ 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 ಚಾವಣಿ ರೈತ. ನಾವು ಕೊಡತಕ್ಕಂಥ ಹಣಕ್ಕೆ ಆಸೆ ಬಿದ್ದು ತನ್ನ ಸರ್ವ ಆಸ್ತಿಯನ್ನು ನಮಗೆ ಬರೆದು ಕೊಡುತ್ತಿದ್ದಾನೆ. ಅಂದಾಗ ಇವನನ್ನು ಕಾಪಾಡಿದ ಹಾಗೆ ರೈತರ ಆಸ್ತಿಯನ್ನು ಕಾಪಾಡು. ಆಗ ನೀನೊಬ್ಬ ಗಂಡಸು ಅಂತ ಒಪ್ಪಿಕೊಳ್ತೀನಿ. ಇದು ಈ ಶರತ್ ರಾಜಿಗೆ ನೀಡುತ್ತಿರುವ ಈ ವಿರಾಟ್ ರೂಪ ವಿರಾಟನಿಗೆ ಚಾಲೆಂಜ್. ಹೋಗು ಕೂಸೆ ಹೋಗು. ನಿನಗೆಂದು ತಿಳಿಯಬೇಕು ರೈತನ ಮನಸ್ಸು. ಹಣದ ಆಸೆ ಹಚ್ಚಿ ಅವರ ಆಸ್ತಿಯನ್ನು ಹೊಡೆಯಬೇಕೆಂಬುದರಲ್ಲಿ ನಿನಗೆ ಒಂದು ಸಾಲು ಸಿಗದ ಹಾಗೆ ಮಾಡದಿದ್ದರೆ ನನ್ನ ಹೆಸರು ವಿರಾಟನೇ ಅಲ್ಲ. ನೋಡಿ, ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ ನಿಮಗೆ ತುಂಬಾ ತುಂಬಾ ಥ್ಯಾಂಕ್ಸ್. ನೋಡಿ, ಈ ನಿಮ್ಮ ಉಪಕಾರವನ್ನು ನಾನು ಯಾವ ಕಾಲಕ್ಕೂ ಮರೆಯೋದಿಲ್ಲ. ಇರಲಿ. ತಮ್ಮ ಹೆಸರು? ನನ್ನ ಹೆಸರು ಮೀರಾ ಅಂತ. ನೋಡು ಮೀರಾ, ಹೆಣ್ಣು ಹೆತ್ತವರಿಗೆ ಒಂದಾಗಬೇಕು ವಿನಃ ಒಂದಾಗಬಾರದು. ನಿನ್ನ ಧೈರ್ಯಕ್ಕೆ ಮೆಚ್ಚಿ ಆ ಭಗವಂತ ನನ್ನನ್ನು ಇಲ್ಲಿಗೆ ಕಳಿಸಿದ. ನೀನು ಒಂದು ಆ ನೀಚ ದುಷ್ಟನ
ದರ್ಪಕ್ಕೆ ಬೆದರಿ ನೀನು ಸೆರಗು ಹಾಸಿದರೆ ಈ ಜಗದಲ್ಲಿ ಸೂಳೆ ಆಗು ತಿರುಗುತ್ತಿದ್ದೆ. ಸರ್, ನಾನೊಬ್ಳು ಮಾನಾಂತರ ಮಂತ್ರದಲ್ಲಿ ಹುಟ್ಟಿದ ಹೆಣ್ಣು ಮಗಳು. ನಾನು ಶೀಲವನ್ನು ಕಳೆದುಕೊಂಡ ಹೆಣ್ಣು, ಕೈ ಜಾರಿ ಬಿದ್ದು ಹೊಡೆದ ಬಲ್ಪು ಚೂರು. ಯಾವುದೂ ಪ್ರಯೋಜನವಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್. ಸಾಕು ಬಿಡು ಮೇರಾ. ಇಷ್ಟೊಂದು ತಿಳಿದುಕೊಂಡ ನಿಮ್ಮಂತ ಶೀಲವತಿಯರನ್ನು ಯಾರು ಮುಟ್ಟಲು ಸಾಧ್ಯವಿಲ್ಲ. ನಾನಿನ್ನು ಬರ್ಲೆ? ನಿಂತ್ಕೊಳ್ಳಿ ಸರ್. ಯಾಕೆ ಮೀರಾ? ನೋಡಿ, ನಿಮಗೆ ನಾನು ಸರ್ ಅಂತ ಕರೆಯೋ ಬದಲು ನನ್ನ ಬೆಸ್ಟ್ ಫ್ರೆಂಡ್ ಕರೆಯಬಹುದೇ? ಯಾರು ಬೇಡ ಅಂತಾರೆ? ಆಸ್ತಿ ಇದ್ದಾಗ ಬರುವರು ಅಣ್ಣ ತಮ್ಮಂದಿರು, ಹಣ ಇದ್ದಾಗ ಬರುವರು ನಂಟಸ್ತಿರು, ಏನು ಇಲ್ಲದೆ ಬರುವರು ನಿಮ್ಮಂತ ಸ್ನೇಹಿತರು. ನಾನು ಕೂಡ ನಿನ್ನನ್ನು ಬೆಸ್ಟ್ ಫ್ರೆಂಡ್ ಎಂದು ತಿಳಿದುಕೊಳ್ತೀನಿ. ಹಾಗಾದ್ರೆ ಈ ಫ್ರೆಂಡ್ ಕೈ ಹಿಡಿದು ಹಾಡು ಕುಡಿಯಬಾರದೆ ನೀವು? ಹಾಡು ಫ್ರೆಂಡ್ ಯಾರು ಬೇಡ ಅಂತಾರೆ? ಬನ್ನಿ.
ನಾನೇ ಸರ್, ಯಾಕೆ? ಬಿಸಿ ಮೊದಲು ಮಾಡಿ. ಸರ್, ಕೈ ಬಿಡಿ ನನ್ನನ್ನು. ಕಾರಣ ಏನೆಂದು ಹೇಳಿದೆ, ಕೈಗೆ ಬೇಳೆ ಹಾಕುವುದು ತಪ್ಪು. ಮೊದಲು ಕಾರಣ ಏನೆಂದು ಹೇಳಿ. ಕಾರಣ ಹೇಳಬೇಕೇನೋ ಬದ್ಮಾಸ್. ಕಾರಾಗೃಹದಲ್ಲಿ ಹಾಕಿ ಖಾರದ ಪುಡಿ ಹಾಕಿ ತಡೆಯಾಗ ಗೊತ್ತಾಗುತ್ತದೆ ಯಾವ ಕಾರಣಕ್ಕಾಗಿ ಅರೆಸ್ಟ್ ಮಾಡಿದ್ದಾರೆ ಎಂದು. ಹೌದು ಸರ್, ನನ್ನ ಮೈದುನ ಯಾವ ತಪ್ಪನ್ನು ಮಾಡೋನಲ್ಲ. ದಯವಿಟ್ಟು ಅವರನ್ನ ಬಿಟ್ಟು ಬಿಡಿ, ಅವರನ್ನ ಬಂಧಿಸಬೇಡಿ. ರೀ ಬನ್ನಿ, ಅವರಿಗೆ ಇಲ್ಲಿ ನೋಡ್ ಬನ್ನಿ. ಏನೇನೆಂದು? ಏಕೆ ಸಾಹೇಬರು, ಏಕೆ ನಮ್ಮ ಮನೆಗೆ ಬಂದಿದ್ದೀರಾ? ನನ್ನ ತಮ್ಮನ ಕೈಗೆ ಬೇಡಿ ಏಕೆ ಹಾಕಿದ್ದೀರಾ? ಯಾಕೆ ನಿನಗೊಂದು ಸ್ಪೆಷಲ್ ಹೇಳಬೇಕಾ? ನಿನ್ನ ತಮ್ಮ ಈ ಊರಿನ ದೊರೆ ಪ್ರತಾಪಗೌಡರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯುವುದಲ್ಲದೆ ಬಾಯಿಗೆ ಬಂದಂತೆ ಮಾತನಾಡಿದ್ದಾನಂತೆ. ನೋಡಿ ಸಾಹೇಬ್ರೆ, ಬಾಯಿಗೆ ಬಂದಂತೆ ಮಾತಾಡೋದಕ್ಕೆ ಅವ್ರಿಗೆ ನಮಗೆ ಯಾವ ದೋಷನೂ ಇಲ್ಲ. ಆದರೆ ಪ್ರತಾಪ್ ಗೌಡ ಮಾಡುತ್ತಿರುವ ಕೆಟ್ಟ ವ್ಯವಹಾರಗಳನ್ನ ಪತ್ರದಲ್ಲಿ ಬರೆದು ಮುಖ್ಯಮಂತ್ರಿಗೆ ತಿಳಿಸಿದ್ದು ನಿಜ. ಲೇ ಮೋಹನ, ಅವರ ಬಗ್ಗೆ ಪತ್ರ ಬರೆಯುವುದಕ್ಕೆ ನೀನ್ಯಾರು? ಈ ಊರಲ್ಲಿ ನೀನು ಒಬ್ಬನೇ ವಿದ್ಯಾವಂತನಿದೀಯಾ? ಬಿಸಿ ಕರೆದುಕೊಂಡು ಬಾ ಈ ಮಗನನ್ನು. ಬಾರಲೇ, ಬಾ. ಸಾಹೇಬರೇ, ಬಿಟ್ಟು ಬಿಡಿ ಸಾಹೇಬರೇ, ನನ್ನ ಹೌದು ಸಾಹೇಬ್ರೆ, ನನ್ನ ಮೈದುನ ಇನ್ನೊಂದು ಸಲ ಆ ಪ್ರತಾಪಗೌಡನ ಉಸಾಬರಿಗೆ ಹೋಗದಂತೆ ನಾವು ನೋಡ್ಕೊಳ್ತೀವಿ. ದಯವಿಟ್ಟು ಅವರನ್ನ ಬಂಧಿಸಬೇಡಿ, ಬಿಟ್ಟು ಬಿಡಿ ಅವನನ್ನು. ಏ ಸರಿಯಾಚೆ ಬಿಡ ಬಾಯಿಗಳ. ಮೋಹನ, ಎಲ್ಲಿಗೆ ಬಂತು ನೋಡು ನಮ್ಮ ಮನೆಯ ಪರಿಸ್ಥಿತಿ. ರೈತ ಶಿವರಾಮನ ಮನೆಗೆ ಪೊಲೀಸರು ಬಂದಿದ್ದಾರೆ. ನಾವು ಬದುಕಿದ್ದಕ್ಕೂ ಏನು ಸಾರ್ಥಕ ಸೀತಾ, ಏನು ಸಾರ್ಥಕ? ಅಲ್ಲ ಅತ್ತಿಗೆ, ಯಾಕನ್ನ ನಿಮ್ಮ ಕಣ್ಣಲ್ಲಿ ನೀರು? ಆ ದುಷ್ಟ ಪ್ರತಾಪಗೌಡರ ಕುತಂತ್ರದಿಂದ ನಮ್ಮ ಆಸ್ತಿಯಲ್ಲಿ ನಮ್ಮ ಕೈ ತಪ್ಪಿ ಹೋಗುತ್ತಿದೆ ಎಂದು ತಿಳಿದು ಕಣ್ಣೀರು ಹಾಕುತ್ತಿರುವಿರಾ? ಇಲ್ಲಲ್ಲ, ಇಲ್ಲ. ಸಂಚಗಾರ ರೂಪದಲ್ಲಿ ತೆಗೆದುಕೊಂಡ ಹಣವನ್ನು ಎಲ್ಲ ರೈತರು ಸೇರಿ ಆ ಪ್ರತಾಪಗೌಡರ ಮುಖಕ್ಕೆ ಎಸೆದು ಬಂದಿದ್ದಾರನ್ನ. ನಮ್ಮ ಮನೆಯ ಸುತ್ತಲೂ ಕತ್ತಲು ವಹಿಸಿದಾಗ ಮತ್ತೊಬ್ಬರ ಮನೆಯ ಬೆಳಕು ಬೆಳಗಲು ಹೊರಟಿರಲಪ್ಪ, ನೀನು ಬೆಳಕು ಬೆಳಗಲು ಹೊರಟಿರಿ. ಅಂದರೆ ಏನು ಹೇಳ್ತಿದ್ದೀಯ ಅಣ್ಣ? ನಮ್ಮ ಬಾಳಿನಲ್ಲಿ ಬೆಳದಿಂಗಳೇ ಪ್ರಕಾಶಿಸುತ್ತಿರುವಾಗ ಆ ಕತ್ತಲು ಕವಿದು ಯಾವಾಗಣ್ಣ? ಮೈದುನ, ನಮ್ಮ ಬಾಳಿನಲ್ಲಿ ಈಗಾಗಲೇ ಕತ್ತಲು ಕವಿದು ಹೋಗಿದೆಯಪ್ಪ. ದಿನ ಚಿಕ್ಕ ತಮ್ಮ ಮೋಹನನ್ನ ಪೊಲೀಸರು ಬಂದು ಅರೆಸ್ಟ್ ಮಾಡಿಕೊಂಡು ಎಳೆದುಕೊಂಡು ಹೋಗಿದ್ದಾರಪ್ಪ. ಅತ್ತಿಗೆ, ಏನು ಹೇಳ್ತಿದ್ದೀಯಮ್ಮ ನೀನು? ನನ್ನ ತಮ್ಮನನ್ನು ಪೊಲೀಸರು ಹಿಡಿದುಕೊಂಡು ಹೋದರೆ ಯಾವ ಕಾರಣಕ್ಕಾಗಿ ಅಮ್ಮ ಅತ್ತಿಗೆ? ಯಾವ ಕಾರಣಕ್ಕಾಗಿ? ಅಲ್ಲ, ನೀನಾದರೂ ಹೇಳನ್ನ, ನನ್ನ ತಮ್ಮನನ್ನು ಯಾಕೆ ಪೊಲೀಸರು ಹಿಡಿದುಕೊಂಡು ಹೋದರು? ಏನಂತ ಹೇಳಿ ನಾನು ನಿನಗೆ? ನಮ್ಮ ತಮ್ಮ ಮೋಹನ ಆ ಪ್ರತಾಪಗೌಡನ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾನಂತೆ. ಆ ಪ್ರತಾಪಗೌಡನ ಕುತಂತ್ರದಿಂದ ನಮ್ಮ ತಮ್ಮನನ್ನು ಪೊಲೀಸರು ಬಂಧಿಸಿಕೊಂಡು ಹೋದರಪ್ಪ, ಬಂಧಿಸಿಕೊಂಡು ಹೋದರು. ಪ್ರತಾಪಗೌಡ ಮಾಡುವುದು ಹಲಕಟ್ಟು ಕೆಲಸ ಮಾಡಿ ಏನು ಅರಿಯದ ನನ್ನ ತಮ್ಮನ ಬಗ್ಗೆ ಪೊಲೀಸರಿಗೆ ಸುಳ್ಳು ಹೇಳಿ ನನ್ನ ಮನೆಯವರಿಗೆ ಪೊಲೀಸರು ಬರುವಂತೆ ಮಾಡಿದೆಯಾ ಬದ್ಮಾಸ್ ಪಟ್ಟಿ ನನ್ನ ಮಗನೇ? ಅತ್ತಿಗೆ, ಆ ಪರಶುರಾಮನ್ನು ತೆಗೆದುಕೊಂಡು ಅತ್ತಿಗೆ, ಇವತ್ತು ಆ ಪ್ರತಾಪ್ ಗೌಡ ಇರಬೇಕು ಒಂದು, ಇಲ್ಲ ನಾನಿರಬೇಕು ಒಂದು. ಬೇಡ ಮೈದುನ,
ಕೈಯಲ್ಲಿ ನಿನ್ನ ಬುದ್ಧಿಯನ್ನ ಕೊಡೋದು ಒಳ್ಳೇದಲ್ಲ. ನೋಡು, ಮೊದಲು ಸ್ಟೇಷನ್ಗೆ ಹೋಗಿ ನಿನ್ನ ತಮ್ಮನನ್ನ ಬಿಡಿಸ್ಕೊಂಡು ಬಾರಪ್ಪ. ಯಾವ ಗತಿಗೆ ಪೊಲೀಸ್ ಸ್ಟೇಷನ್? ಆ ರಾಜಕಾರಣಿಗಳ ಕೈವಾಡದಿಂದ ಕುಳಿತಿರುವ ಖಾಕಿ ಮಾನ ಮರ್ಯಾದೆಯನ್ನು ಬಿಟ್ಟು ನ್ಯಾಯ ನೀತಿ ಧರ್ಮಗಳನ್ನು ಸುಟ್ಟು ಹಾಕುತ್ತಿದೆ ಅಮ್ಮ. ಏನು ಅರಿಯದ ನನ್ನ ತಮ್ಮನನ್ನು ಕೈಗೆ ಬೇಡಿ ಹಾಕಿಸಿದ ಆ ಪ್ರತಾಪ್ ಗೌಡರನ್ನು ಒತ್ತು ಬುದ್ಧಿ ಕಲಿಸಿ ಅವನ ಕೈಯಿಂದಲೇ ನನ್ನ ತಮ್ಮನನ್ನು ಬಿಡಿಸಿಕೊಂಡು ಬರಲಿಲ್ಲ. ನಾನು ಇಟಗಿ ಭೀಮಾಂಬಿಕೆ ವರಪುತ್ರ, ಯಾದಿಗೆ ಬಣ್ಣದ ಕಾಳಿಂಗನೇ ಅಲ್ಲ. ಕಾಳಿಂಗ ನಿಂತುಕೋ, ಕಾಳಿಂಗ ನಿಂತು. ಇಲ್ಲಣ್ಣ, ಇಲ್ಲಣ್ಣ, ಅವನ ಮೇಲೆ ಸೇಡು ತೀರಿಸಿಕೊಳ್ಳುವವರೆಗೆ ನನಗೇನು ಹೇಳಬಾರಲ್ಲ. ಎಲ್ಲಿಗೆ ಬಂದು ನೋಡು ನಮ್ಮ ಸ್ಥಿತಿ. ಊರ ಉಸಾಬರಿ ಮಾಡಿ ಊರೊಳಗೆ ನಾವು ಭೂತವನ್ನು ಮನೆಯೊಳಗೆ ಹೊಕ್ಕಿಸಿಕೊಂಡಂತಾಯ್ತು ಸೀತಾ, ಹೊಕ್ಕಿಸಿಕೊಂಡಂತಾಯ್ತು. ಇಲ್ಲಿ ಬನ್ನಿ ಸ್ವಾಮಿ, ನಿಮ್ಮ ತಮ್ಮಂದಿರು ಮಾಡುವಂತ ಹೋರಾಟ ನ್ಯಾಯದ ಪರವಾಗಿ ಅಲ್ವೇ? ಸತ್ಯಕ್ಕೆ ಇವತ್ತಲ್ಲ ನಾಳೆ ಜಯ ಸಿಕ್ಕೇ ಸಿಗುತ್ತೆ. ನೀವು ಊಟ ಮಾಡುವಂತೆ ಬನ್ನಿ. ಜನರು ಹಾಕ್ತೀನಿ ಅಂತ ಮಾಡಿದ್ದೆ, ಆದ್ರೆ ಇವ್ ಅವನ ಊರ ದೊಡ್ಡ ರಿಸ್ಕೋ ಪೊಲೀಸ್ ನೌಕರಿ ಸಿಕ್ಬಿಟ್ಟೈತ್ರಿ ನನಗ. ಇಲ್ಲ ಏನಾಗಲಿ, ಪೊಲೀಸ್ ನೌಕರಿ ಅಂತ ಒಂದು ಸಿಕ್ಕಂಗಾಗೈತಿ. ಯಾಕಂದ್ರ ಈ ಗೌರ್ಮೆಂಟ್ ನೌಕರಿಗಳಿಗೆ ಹೆಣ್ಣು ಯಾರು ಕೊಡಂಗಿಲ್ರಿ. ಅವ ಊರ್ ಕಸ ಗುಡ್ಸಂಗಿರುವಲ್ಲ ಯಾಕ, ತಿಂಗಳ ಪಗಾರ ಇದ್ರ ಕೈನ್ಯಾಗ ಕೊಟ್ಟು ಕಣ್ಣು ಮುಚ್ಚಿ ಹೋಗಿಬಿಡ್ತಾರ. ಎಂತ ಕಾಲ ಬಂತಂತೇನ್ರಿ ನಾನು. ಗಡಬಡ ಮಾಡಿ ಬಾರಿನ ಹುಡುಗಿ ಆಡಿನ ಚುಡುಕಾಟಿ, ಗಡಬಡ ಮಾಡಿ ಬಾರಿನ ಹುಡುಗಿ ಆಡಿನ ಚುಡುಕಾಟಿ, ಆಡಿನ ಚುಡುಕಾಟಿ ಊರವ ಹಚ್ಚು ಬಲ ಚುಡಿ, ಆಡಿನ ಚುಡುಕಾಟಿ ಊರವ ಹಚ್ಚು ಬಲ ಚುಡಿ, ಗಡಬಡ ಮಾಡಿ ಬಾರಿನ ಹುಡುಗಿ ಆಡಿನ ಚುಡುಕಾಟಿ, ಗಡಬಡ ಮಾಡಿ ಬಾರಿನ ಹುಡುಗಿ ಆಡಿನ ಚುಡುಕಾಟಿ, ಆಡಿನ ಚುಡುಕಾಟಿ ಊರವ ಹಚ್ಚು ಬಲ ಚುಡಿ. ಬಂದ್ರ ಮಾಮನ ಬುಲ್ಲೆಟ್ ಗಾಡಿ ಕೆಳಪದ ಗದಲಾಗ ಬಂದು ಸೀರೆ ಹುಡುಗಿ
ಬರ್ರಿ. ಹೀರೆಕಾಯಿ ಸೌತೆಕಾಯಿ ಎಲ್ಲ ಅದಾವ ನನ್ನ ಕಡೆ. ಯಾರೇ ಬೇಕ್ರಿ? ದಡ ದಡ ಬರ್ರಿ. ಹಲೋ, ನಿಂತ್ಕೋ. ಏನ ರಾಜಹಂಸ ಬಸ್ ಹೊಂಟಾಗ ಸುಯ್ ಅಂತ ಹೊಂಟ ಬಿಟ್ಟಿಲ್ಲ ಯಾಕ? ಇಲ್ಲಿ ಮಗಲಾಗ ಪೊಲೀಸ್ ಮಾವ ನಿಂತಾನ, ಕಾಣುವಲ್ಲ ನಿನ್ನ ಕೈನಿಗೆ? ಅಯ್ಯೋ ಪೊಲೀಸ್ ಸಾಹೇಬ್ರ, ನೀವ ಏನ್ ಮಾಡಿದ್ರಿ? ಹೊಟ್ಟಿ ಪಾಡೊಂದು ಐತಲ್ರಿ, ಹಂಗಾಗಿ ಹೊಲ್ದಾಗ ಯಾರ ಹೋಗ್ತಾರಂತ ದಡ 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 ಹಂಗ ಹೊಂಟಿದ್ದೆ ನೋಡ್ರಿ. ಹಂಗಲ್ಲ, ನೀ ಅವಸರ ಮಾಡಿ ಹೋಗೋದ್ರೊಳಗ ನಂದು ತಗದ್ ಈಟ್ನಿ ಅಂತ ಅಂದ್ರ ಸೊಟ್ಟ ಓಡಾಡುತ್ತ ನಿನ್ನ ಬಾಯಾಣ ಜ್ವಾಲ. ಅಲ್ರಿ ನೀವೇನ್ರಿ ಬರೀ ಅತ್ತಾಗ ನಿಂತ ಅತ್ತಾಗ ಒಳ್ಳೆ ಮಾತಾಡ್ತಿರಲ್ಲ, ನಿಂದ್ರಾಗ ನಮ್ದಿಟ್ರಿ ಏನು ಸೋರ್ತೈತದು? ಒಂದ್ ಸ್ವಲ್ಪ ಈ ಚಿಕ್ಕ ಮಾರಿ ಮಾಡಿ ಹೇಳ್ರಿ, ನಾನು ಅಂತೂ ನಿಂದ್ರದಾಗ ನಂದು ಇಡ್ಸ್ಕೊಂಡ ತೋರ್ಸ್ಕೋಬೇಕಂತ ಮಾಡಿ ಏನ? ಅಯ್ಯಯ್ಯೋ ರಾಮು ನೀನಾ? ಮುಚ್ಚಬಾಯ್, ರಾಮಲ್ಲನ ಪೊಲೀಸ್ ಬೊಮ್ಮ. ಅಯ್ಯಯ್ಯೋ ಪೊಲೀಸ್ ಮಾವ, ಇದೇನಿದು? ಒಳ್ಳೆ ಎಷ್ಟು ಚಂದ ಕಣಾಕುಂತಿ ಗೊತ್ತನ? ಸೇಮ್ ಟು ಸೇಮ್ ರಾಜ್ಕುಮಾರ ಕಣ್ಣಂಗ್ ಕಣಾಕುಂತಿ ನೋಡು. ಹ್ಞೂ ಮತ್ತ ಈಗ ನನಗೆ ಪೊಲೀಸ್ ನೌಕರಿ ಸಿಕ್ಕೈತಿ ನೋಡ. ಈಗ ರಾಜ್ಕುಮಾರ್ ಕಣ್ಣಂಗೂ ಕಾಣ್ತೀನಿ, ಪುನೀತ್ ರಾಜ್ಕುಮಾರ್ ಕಣ್ಣಂಗೂ ಕಾಣ್ತೀನಿ. ಅದ ನೌಕರಿ ಸಿಕ್ಕತ್ತ ಮೊದಲು ಇದ ಮಾರಿಗೆ ಚಿಂಪಾಂಜಿ ಮಾರ್ಯಾವಂತಿದ್ದೆ. ಅಯ್ಯಯ್ಯೋ ಮಾವ, ಅದೇನೋ ಸಿಟ್ಟಿನ ಒಳದಾಗ ಅಂದೇನೆ, ಅದನ್ನೆಲ್ಲ ಮನಸ್ಸನ್ನ ಇಟ್ಕೊಂಡ್ರೆ ಹೆಂಗ? ನಾ ಯಾವತ್ತಿದ್ರು ನಿನ್ನ ಪ್ರೀತಿ ಮಾಡ್ತೀನೋ ಮಾವ. ಅಷ್ಟು ಪ್ರೀತಿದ್ರ ಮತ್ತ ನಿಂದ ಬಿಚ್ ತೋರ್ಸಲ ಏನದ? ಈ ಪೊಲೀಸ್ ಮಾವನ ಮ್ಯಾಗಿನ ಪ್ರೀತಿನ? ಅಯ್ಯೋ ಮಾವ, ತೋರ್ಸಕ್ ಏನೈತಿ? ಮತ್ತ ತಡ ಮಾಡ್ತಿದ್ದ ಹೊರಟ್ನಾಗ ಒಂದು ಯಾವತ್ತು ತೋರ್ಸೇ ಪಾರಿವಾಳ ಯಾವುದೋ ಒಂದು ಹಾಡಿ ಕುಣಿದು ಕೊಪ್ಪಳಿಸಂಗೆ ಕಾಣ್ತೈತಿ. ಏ ಆಕರ್ಗೇಡಿ, ಅವ್ರನ್ನ ಯಾರು ಮಾಡಿ? ನನ್ನ ಮುದ್ದಿನ ಪೊಲೀಸ್ ಮಾವ ಅದನವ. ಲೇ ಅರುಗೇಡಿ ಹೆಣ್ಣ ಎಷ್ಟು ಮಂದಿಗಿರ ಮಾಮ ಅಂತನ್ನ. ನಿಮಗಂತೆ ನಿಮಗಲ್ಲೇ ಹಳ್ಳಿಟ್ಟು ಶಿಳು ಹೊಡಿತ. ನಿಮಗೆ ಯಾಕಲ್ಲ ಅಲ್ಲ, ಇದ್ರಾಗ ಏನೈತಿ ಹಕ್ಕಿಗತ್ತ? ನಾವು ಪ್ರೀತಿ ಮಾಡೋದು ಕರೆನ ಐತಿ. ಅಲ್ಲ ಮೊನ್ನೆರ ನನಗೆ ಭೇಟಿ ಆದಾಗ ಮನಸ್ಸು ಕೊಟ್ಟಿದಿ, ಮತ್ತ ನನ್ನ ಲವ್ ಮಾಡ್ತಾನ ಅಂತ ಅಂದಿದಿ. ಈಗ ನಂಬರ್ ಪ್ಲೇಟ್ ಚೇಂಜ್ ಮಾಡಿದಂಗ ಚೇಂಜ್ ಮಾಡ್ತೀಯಣ್ಣ? ಅಲ್ಲ, ನಾ ಯಾಕೆ ನಂಬರ್ ಪ್ಲೇಟ್ ಚೇಂಜ್ ಮಾಡಲಿ? ಅವನ ಪ್ರೀತಿ ಮಾಡೋದು ಕರೆನ ಐತಿ. ನಾ ಹೆಂಗ ಚೇಂಜ್ ಮಾಡಿನಲ್ಲ, ನೀನು ಒಂದು ಬೇರೆ ಹುಡುಗಿನ ನೋಡ್ಕೊಂಡು ಮದುವೆ ಮಾಡಲ್ಲ? ಲೇ ಅಡುಗಿಡಿ ಅಣ್ಣ ಹಿಂಗ ಮಾಡಿ ಎಷ್ಟು ಹುಡುಗರು ಜೀವನ
ಜೀವನ ಹಾಳು ಮಾಡ್ಯಾರ ಅಂತನ್ನ. ಅಲ್ಲ ನಾ ಯಾಕೆ ಹುಡುಗಿರ ಜೀವನ ಎಲ್ಲ ಹಾಳು ಮಾಡಕ್ ಹೋಗ್ಲಿ? ಬೇಕಾದ್ರೆ ನೀನು ಒಂದು ಹುಡುಗಿನ ಲವ್ ಮಾಡಿ ನೋಡಲ್ಲ. ಅಲ್ಲಿ ಹುಡುಗಿಯರ ಹೊಲಸು ಬುದ್ಧಿ ಐತಿ. ನಮ್ಮ ಹುಡುಗರು ಹಂಗಲ್ಲ, ಒಮ್ಮೆ ಮನಸ್ಸು ಕೊಟ್ಟು ಲವ್ ಮಾಡ್ರ ಮನ್ಯಾಗ ಹೊಡಿಲಿ ಕಡಿಲಿ ಒಟ್ಟ ಬಿಡು ಮಾತ ಇಲ್ಲ. ನೋಡಿ ಸಾಮ್ಯ, ಎಲ್ಲ ಹುಡುಗಿಯರು ಹಂಗ ಇರೋದಿಲ್ಲ. ಒಂದೊಂದು ಹುಡುಗಿಯರು ಜೀವಕ್ಕೆ ಜೀವ ಕೊಟ್ಟು ಪ್ರೀತಿ ಮಾಡ್ತಿರ್ತಾರ, ಒಂದೊಂದು ಹುಡುಗಿಯರು ಕೈ ಕೊಟ್ಟು ನೋಡ್ತಿರ್ತಾರ. ಅದ ಹುಡುಗಿಯರ್ದ ಹೊಲಸು ಬುದ್ಧಿ ಐತಿ ಬಿಡ. ಈ ಹುಡುಗರ್ದ ಹಂಗೇನಿಲ್ಲ, ಒಂದ್ ಮನಸ್ಸು ಕೊಟ್ಟು ನೋಡ, ಕಡಿತಕ್ಕ ಸಾಯ್ದ ಕಡೆ ಕೈಯೇ ಬಿಡಂಗಿಲ್ಲ. ಹೌದಾ? ಹಂಗಂದ್ರ ಮತ್ತೆ ಕೈ ಮಾಡ್ತಿದ್ದ ಹುಡುಗನ ಜಾಡ್ಸೇ ಬಿಡಲ್ಲ. ಹೋಗೋಣ ಹೋಗುಂಬಾ ನಡ್ಸ್.
ಶಿವರಾಮ, ಲೇ ಶಿವರಾಮ, 4 ಬಾರಿ ಜನಪ್ರತಿನಿಧಿಯಾಗಿ 5 ಬಾರಿ ಈ ಜಿಲ್ಲೆಗೆ ಮಂತ್ರಿಯಾಗಿ ವಿಧಾನಸೌಧದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸೊಲೆ ಇಲ್ಲದ ಸರದಾರನೆಂದು ಬಿರುದನ್ನು ಪಡೆದು ಪ್ರಖ್ಯಾತ ಪಡೆದ ಈ ಪ್ರತಾಪ್ ಗೌಡನಿಗೆ ನಿನ್ನಿಂದ ಸವಾಲ. ಗಡಿ, ಲೇ ಗಡಿ, ಲೇ ಗಡಿ, ಮಂಜಾಳನ ಮಗ ನಮ್ಮ ಸಾವುಕಾರ ಸಕ್ಕಿನ ಸುಳ್ಳ ಮಗ ನನಗ ರೊಕ್ಕ ಕೊಟ್ಟಿಲ್ಲ, ನಿನಗೆ ಕೊಡು. ಯಪ್ಪ ದಣಿ ತಪ್ಪು ಸತ್ತು ಯಪ್ಪ, ನಿಮ್ ತಪ್ಪಾಯ್ತ್ರಿ ದಣಿ. ಯಾಕೆ ಮಗನೇ, ಎಷ್ಟೊತ್ತಾದರೂ ಯಾಕೆ ಆ ಮೇನಕ್ಕೆ ಬರ್ಲಿಲ್ಲ? ಯಾಕ ಕೈಸೇನ್ರಿ ನಿನ್ನ ರಾತ್ರಿನ ಯಾರಲ್ಲೇವ? ಅದರಿ ಆ ಜಾಕೇನ ಮಗ ಪರ್ಸ ಅವ ಬೈಸಾಣ ಮತ್ತು ಅಣ್ಣ ಕೈಸೇನ್ರಿ. ಆದ್ರೆ ಈಗೇನು ಸದ್ಯದಾಗ ಬರಬೇಕಾಗಿತ್ತು, ಇನ್ನೂ ಬಂದಿಲ್ಲ. ಏನು ಸದ್ಯ ಬಂದಂಗ ಆಯ್ತಳ್ರಿ. ಮತ್ತ ಒಂದೊಂದು ಪ್ಯಾಕ್ ತಗೊಂಡ್ರು ಬರ್ರಿಲ್ಲ. ಸಣ್ಣ ದನ್ಯಾರ ನೀವ್ ಯಾಕೆ ಮ್ಯಾಕ್ ಹೋಗ್ತೀರಿ? ನಾವು ತಳಗದು ಬರ್ರಲ್ಲ, ಒಂದು ಪ್ಯಾಕ್ ತಗೊಂಡ್ರ.
lights and lasers, then the Maya made their blazers. DJ raise some bass up, so we gonna put your hands up. Disco lights and lasers, then the Maya made their blazers. DJ raise some bass up, so we gonna put your hands up. ನಮಸ್ಕಾರ ಸಾಹೇಬರಿಗೆ. ಓಹೋ, ಹಿಡಿದು ತಂದಂತೆ ಕಾಣುತ್ತದೆಯಲ್ಲ ಈ ಬಡಪಾಯಿಯನ್ನು. ಇನ್ಸ್ಪೆಕ್ಟರ್, ನಾನು ತಪ್ಪು ಮಾಡಿದ್ರೆ ನನ್ನನ್ನು ಸ್ಟೇಷನ್ ಕರೆದೊಯ್ದು ಶಿಕ್ಷೆ ಕೊಡಬಹುದಾಗಿತ್ತು. ಆದ್ರೆ ಇಂಥ ಶ್ರೀಮಂತರ ಕೈಚೀಲನಾಗಿ ಇವರ ಮನೆಗೆ ಕರ್ಕೊಂಡು ಬಂದಿದ್ದೀಯಲ್ಲ, ನೀನಂತ ಶಿಖಂಡಿ ಇರಬೇಕು. ಸಿಕಂಡೆ ಸಿಕಂಡೆ ಎಂದು ಸೊಕ್ಕೇರಿ ಮಾತಾಡಬೇಡ. ಅಶೋಕ, ಕಟ್ಟಿ ಹಾಕು ಈ ಮಗನನ್ನು. ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದದು ನೀನೇ ತಾನೆ? ಹೇಳ ಮಗನ. ಹೌದು, ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದವನು ನಾನೇ. ಬರಗಾಲ ಪೀಡಿತ ಜಿಲ್ಲೆ ಎಂದು ಘೋಷಣೆ ಆದರೂ ಒಬ್ಬ ರೈತನಿಗೂ ಹಣ
ಸಾಧ್ಯವೇ ಆಗಿಲ್ಲ. ಅದು ಅಲ್ಲದೆ 2 ವರ್ಷದಿಂದ ಒಂದು ಆಶ್ರಯ ಮನೆ ಕೂಡ ಆಗಿಲ್ಲ. ಅದಕ್ಕಾಗಿ ಇದು ಸರ್ಕಾರದ ತಪ್ಪು ಇಲ್ಲ ಜಿಲ್ಲೆಯ ಅಧಿಕಾರಿಗಳು ತಪ್ಪು ಅಂತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದೆ. ಅದರಲ್ಲೇನಿದೆ ತಪ್ಪು? ಬಾಟಿ ಮಗನೇ, ಈ ಜಿಲ್ಲೆಗೆ ಏನೇ ಆದರೂ ನನಗೆ ತಿಳಿಸಬೇಕು. ಅದನ್ನೆಲ್ಲ ಬಿಟ್ಟು ಸರ್ಕಾರಕ್ಕೆ ಪತ್ರ ಬರೀತೀಯಾ? ಶರತ್, ಪತ್ರ ಬರೆದ ಇವನ ಕೈಯನ್ನು ಕತ್ತರಿಸಿ ಹಾಕು. ಬೇಡ ಸರ್, ಇವನ ಜೀವಕ್ಕೆ ಏನಾದರೂ ಅಪಾಯ ಆದ್ರೆ ನೌಕರಿಗೆ ಅಪಾಯ. ಅಶೋಕ್, ನಿನ್ನ ನೌಕರಿಗೆ ಏನೇ ಚಿಂತೆ ಮಾಡಬೇಡ. ಇವನು ಸತ್ತು ನಿನ್ನ ನೌಕರಿ ಹೋದರೆ ನಿನಗೆ 20 ಎಕರೆ ಆಸ್ತಿ, 5 ಕೋಟಿ ಹಣ ಕೊಡ್ತೇನೆ. ಗಡಿಬಿಡಿ ಅಶೋಕನಿಗೆ ಹಣ ಕೊಟ್ಟು ಕಳಿಸು. ತಗೋರಿ ಸಾಹೇಬ್ರ, 50 ಲಕ್ಷ ರೂಪಾಯಿ ಐತಿ. ನಿಮಗೆ ಅಷ್ಟ ಅಲ್ರಿ ಅದ. ನಿಮಗೂ ನಿಮ್ಮ ಮಕ್ಕಳಿಗೂ ನಿಮ್ಮ ಮೊಮ್ಮಕ್ಕಳು ಗೊತ್ತು ನಾಟ ಐತ್ರಿ. ಸಾಹೇಬ್ರಿ, ನಾವಿನ್ನೂ ಬರುತ್ತೀನಿ. ಬಿಸಿ ಬಾ ಹೋಗೋಣ. ನೀಯತ್ತಲ್ಲದ ನಾಯಿಗಳ ಏ ಪ್ರತಾಪ್ ಗೌಡ, ಸರ್ಕಾರದ ಸವಲತ್ತನ್ನೆಲ್ಲ ನುಗ್ಗಿ ನೀರು ಕುಡಿದು ಬಡವರ ರಕ್ತ ಹಿಡಿತಿರುವ ಈ ನಿನ್ನ ಪುಂಡಾಟಿಕೆಯನ್ನ ಕೊಟ್ಟಿ ಕೊಟ್ಟಿ ಪುಡಿ ಮಾಡಲು ನನ್ನನ್ನು ಕಾಳಿಂಗ ಕರಕ್ಕೆ ಕಂಕನ ಕಟ್ಟಿ ಕಾಳಿಂಗ ಸರ್ಪವಾಗಿ ಬಂದು ನಿನ್ನ ಕಚ್ಚಿ ಕಚ್ಚಿ ಸಾಯಿಸದೆ ಬಿಡಲಾರ. ಕಚ್ಚಿ ಸಾಯಿಸದೆ ಕಾಳಿಂಗ ಸರ್ಪವಾಗಿ ಬರುವ ನಿನ್ನ ಅಣ್ಣನನ್ನು ಸತ್ತಿಲ್ಲದೆ ಸಾಯಿಸಿ ಸ್ಮಶಾನಕ್ಕೆ ಹಾಕಲಿಲ್ಲ. ನಾವು ಸೇರಿಟ್ಟ ಸಹೋದರರೇ ಅಲ್ಲ. ನಿನ್ನ ಅಣ್ಣನನ್ನು ಆ ಯಪ್ಪ ಮಗ ಯಾಕೋ ಫೋನ್ ಹಚ್ಚಾಳ್ರಿ. ಮನೆಗೆ ಏನೋ ಸ್ವಲ್ಪ ಕೆಲಸ ಐತೆ ನಾ ಬರ್ರ ಮಾತು. ನೀವು ಅದ್ರ ಉಳಿದ್ರಂದ್ರೆ ಹಬ್ಬ ಅಂದ ಮಾತು ನಿಮ್ಗೆ ನೋಡ್ತೇನ್ರಿ. ನಾ ನಡಿತೇನ್ರಿ. ಬಾ ಮರಿ ಬಾ. ಯಾಕೆ ಕೂಳು ಕಾಣದ ನಾಯಿಯಂತೆ ಚೀರುತ್ತಿರುವೆ? ಲೇ ಪ್ರತಾಪ್, ನಾಯಿ ಅಲ್ಲ ಈ ಕಾಳಿಂಗ. ರಾಣಿ ಚೆನ್ನಮ್ಮಳ ಬಲಗೈ ಬಂಟ, ಕೆಚ್ಚದೆ ವೀರ, ಸಂಗೊಳ್ಳಿ ರಾಯಣ್ಣನ ವಂಶದ ಕುಡಿಯಲೇನೆ.
ಮಣ್ಣಿನ ಮಗ ಲೇ ಕಾಳಿಂಗ, ಮಣ್ಣಿನ ಮಗ, ಒಕ್ಕಲಿಗ, ರೈತ ಅಂತ ಮಾತಿಗೊಮ್ಮೆ ತಿರುಸ್ತಾ ಇದೆಯಲ್ಲ. ಈ ಮಣ್ಣಿನಿಂದ ಏನು ಕಿತ್ತು ಗುಡ್ಡೆ ಹಾಕಿದೀಯ? ನಾ ಗಳಿಸಿದ ಹಣದಿಂದ ಸಾವಿರಾರು ಎಕರೆ ಆಸ್ತಿ ಹಿಡಿಯಬಹುದು. ಹೌದಾ? ಎಷ್ಟು ಗಳಿಸಿದ್ದೀಯಾ ಹಣವನ್ನು? ಆ ನಿನ್ನ 25 ಎಕರೆ ಆಸ್ತಿಗೆ ಎಷ್ಟು ಕೋಟಿ ಹಣ ಬೇಕು? ಶರತ್, ತಂದು ಬಿಸಾಕು ಇವನ ಮೋತಿಯ ಮೇಲೆ. ಹಾ, ತೆಗೆದುಕೋ ಇದರಲ್ಲಿರುವ 20 ಕೋಟಿ ಹಣವನ್ನು. ಈ ಹಣವನ್ನು ತೆಗೆದುಕೊಂಡು ನಿನ್ನ ಸರ್ವ ಆಸ್ತಿಯನ್ನು ನನಗೆ ಬರೆದುಕೊಡು. ಬರೆದು ಕೊಡುತ್ತೇನೆ ಶರತ್ ರಾಜ್, ಆದರೆ ನನ್ನದೊಂದು ಕಂಡೀಷನ್. ಏನದು? ನನ್ನ 25 ಎಕರೆ ಬೇಡ ಶರತ್, ಅದರಲ್ಲಿ ಇರುವ ಒಂದು ಹಿಡಿ ಮಣ್ಣನ್ನು ತರುತ್ತೇನೆ. ನನ್ನ ಮಣ್ಣಿಗಿಂತ ನಿನ್ನ ಕೋಟಿ ಹಣ ಮೇಲಾದರೆ ನೀನು ನನಗೆ 1 ರೂಪಾಯಿ ಕೂಡ ಕೊಡಬೇಡ. ಆ ನನ್ನ ಆಸ್ತಿಯನ್ನು ಹಾಗೆ ಬಿಟ್ಟು ಕೊಡುತ್ತೇನೆ. ಬಟ್ ನನ್ನ ಮಣ್ಣೆ ಮೇಲಾದರೆ ನೀನು ನಿನ್ನ ಮಂತ್ರಿ ಸ್ಥಾನದಿಂದ ಕೆಳಗಿಳಿಯಬೇಕು. ಹಿಡಿಬಣ್ಣು ಇದು ಈ ಕೋಟಿಯ ಒಡೆಯನಿಗೆ ಸವಾಲ. ತೆಗೆದುಕೊಂಡು ಬಾ ನಿನ್ನ ಮಣ್ಣನ್ನು. ಒಟ್ಟ ಮಾತನ್ನು ತಪ್ಪಿ ನಡೆದರೆ ಒಟ್ಟ ಮಾತನ್ನು ತಪ್ಪುವುದು ಈ ಶರತ್ ಪ್ರತಾಪ್ ಗೌಡರ ಜಾಯಮಾನದಲ್ಲೇ ಇಲ್ಲ. ಹಾಗಾದರೆ ನಿಂತುಕೊಳ್ಳಿ. ಏನಿದು? ಮಣ್ಣು. ನಾವು ಕಾಲಲ್ಲಿ ತುಳಿಯುವ ಮಣ್ಣು. ಕಾಲಲ್ಲಿ ತುಳಿಯುವ ಮಣ್ಣಲ್ಲ ಶರತ್, ಭೂಮಿ ತಾಯಿ. ಈ ಭೂಮಿ ತಾಯಿಯನ್ನು ನಿನ್ನ ಮನೆಯಲ್ಲಿ ನಾನು ಒಂದು ಗುಂಪೆ ಹಾಕುತ್ತೇನೆ. ನಿನ್ನ ಕೋಟೆ ಹಣವನ್ನು ಅದರ ಪಕ್ಕದಲ್ಲಿಡು. ಅದರಲ್ಲಿ ಯಾವುದು ಸ್ಥಿರವಾಗಿರುವುದು ಎಂದು ಗೊತ್ತಾಗುತ್ತದೆ. ಹಾಕು ನಿನ್ನ ಹಣವನ್ನು. ಸ್ವಲ್ಪ ತಾಳು ಶರತ್, ತೆಗೆದುಕೊಳ್ಳನ್ನು. ನಿನ್ನ ಕೈಯಲ್ಲಿ ಒಂದು ಬೆಂಕಿ ಪಟ್ಟಣವಿದೆ, ನನ್ನ ಕೈಯಲ್ಲಿ ಒಂದು ಬೆಂಕಿ ಪಟ್ಟಣವಿದೆ. ನಾನು ಮಣ್ಣಿನ ಒಡೆಯ, ನೀನು ಹಣದ ಒಡೆಯ. ನನ್ನ ಮಣ್ಣಿಗೆ ನೀನು ಬೆಂಕಿ ಹಚ್ಚು, ನಿನ್ನ ಹಣಕ್ಕೆ ನಾನು ಇಡುತ್ತೇನೆ ಬೆಂಕಿಯನ್ನು. ಅದು ಹೇಗೆ ಸಾಧ್ಯ? ಮಣ್ಣಿಗೆ ಎಂದಾದರೂ ಬೆಂಕಿ ಹತ್ತಲು ಸಾಧ್ಯವೇ? ಮಾತು ಕೊಟ್ಟಿದೆಯಾ ಪ್ರತಾಪ್ ಗೌಡ? ಹಚ್ಚಿ ನೋಡು ಆ ನನ್ನ ಭೂಮಿ ತಾಯಿಗೆ ಬೆಂಕಿಯನ್ನು. ನಿಮ್ಮಿಂದ ಆಗದಿದ್ದರೆ ನಾನು ಹಚ್ಚುವೆ ನಿನ್ನ ಹಣಕ್ಕೆ ಬೆಂಕಿಯನ್ನು.
ನನ್ನ ಭೂಮಿ ತಾಯಿಲಿ ಭೂಮಿಯಾಗಿ ಬೀಳಲೇಬೇಕು. ನನ್ನ ದುಡ್ಡನ್ನು ಸುಟ್ಟು ಹಾಕಿದೆಯಾ ಪಿಕಾರಿ? ನನ್ನ ಹಣವನ್ನು ಸುಟ್ಟು ನಿನ್ನನ್ನು ಜೀವಂತ ಬಿಡುತ್ತೇನೆ. ನನ್ನ ಹಣದ ಲಕ್ಷ್ಮಿಯ ಮುಂದೆ ಸುಟ್ಟು ಹಾಕುತ್ತೇನೆ ನಿನ್ನ. ಪ್ರತಾಪಗೌಡ, ನನ್ನ ಗೆಳೆಯ ಕಾಳಿಂಗನ ಮೇಲೆ ನಿನ್ನದೊಂದು ಗುಂಡು ಬಿದ್ದರು ನಿಮ್ಮಿಬ್ಬರ ಅಣ್ಣ ತಮ್ಮಂದಿರ ರಕ್ತವನ್ನೇ ಹರಿಸುವನು. ನಮ್ಮ ಮನೆಗೆ ಬಂದು ನಿಮ್ಮ ಮೇಲೆ ದಾದಾಗಿರಿ ಮಾಡ್ತೀರಾ ಬಡ್ಡಿ ಮಕ್ಕಳು? ಸುಮ್ಮನೆ ಹೊರಟು ಹೋಗು. ಈ ಕಾಳಿಂಗೊಡನೆ ನೀನು ಜೀವಂತ ಸಮಾಧಿ ಆಗಬೇಕಾಗುತ್ತದೆ. ಲೇಶರಥರಾಜ್, ಜೀವಂತ ಸಮಾಧಿಯಾಗಲು ನಾವೇನು ಷಂಡರಲ್ಲ. ವೀರ ಮಧುಕರಿ ನಾಯಕ ಭಗತ್ ಸಿಂಗ್ ಮೇಲಾಗಿ ಈ ನಾಡಿಗಾಗಿ ಕೆಂಪು ಮೋತಿಯ ಪರಕೀಯರ ರುಂಡವನ್ನು ಚಂಡಾಡಿ ಪ್ರಾಣವನ್ನೇ ಪಣಕ್ಕಿಟ್ಟ ಕ್ರಾಂತಿವೀರ ಸಂಗೊಳ್ಳಿ ರಾಯನಂತೆ ಛಲತಟ್ಟು ಹುಟ್ಟಿ ಬಂದ ರೈತನ ಮಕ್ಕಳದೇ. ರೈತ ವಿರಾಟ್ ಬೆವರು ಸುರಿಸಿ ದುಡಿದು ಬಂದ ಫಲವನ್ನು ತಿಂದ ಬೇಡ ಕತ್ತೆಗಳಲ್ಲ ನೀವು. ಸರ್ಕಾರದ ಸವಲತ್ತು ತಿಂದು ಒಬ್ಬೇರಿದ ಸೋನಿನಂತೆ ತಿಂಗಳಿಗೊಮ್ಮೆ ಫ್ರೀಯಾಗಿ ರೇಷನ್ ಕೊಟ್ಟು ಬೆಳೆ ವಿಮಾ ಕಿಸಾನ್ ಎಂಬ ಯೋಜನೆಗಳನ್ನು ಸಾಕಷ್ಟು ರೈತರಿಗೆ ಭಾಗ್ಯವನ್ನು ಕೊಟ್ಟಿದೆ. ಅಂದಾಗ ರೈತನೇನಾದರೂ ಸರ್ಕಾರಕ್ಕೆ ಸವಾಲು ಹೊಡೆದರೆ ನಮ್ಮ ಗುಲಾಮರಾಗೇ ಇರಬೇಕು. ಮುಚ್ಚು ಬಾಯಿ ಪ್ರತಾಪಗೌಡ. ರೈತ ಯಾರ ಗುಲಾಮನೂ ಅಲ್ಲ. ಈ ರೈತರ ತಾಕತ್ತು